ಹಾಯ್ ಹಲೋ ಅಲ್ಲಿ ನಮಸ್ಕಾರ. ನಾನು ಅಭಿಷೇಕ್ ಅಂಡ್ ಬ್ಯೂಟಿಫುಲ್ ಆಗಿರುವಂತ ಒಂದು ಪ್ಲೇಸ್ ಅಲ್ಲಿ ನಾವಿದ್ದೀವಿ ಗೋವಾದಲ್ಲಿ ಅಂಡ್ ವ್ಯಾಗಟರ್ ಅಲ್ಲಿ. ಅಂಡ್ ನಮ್ ಜೊತೆ ಸಖತ್ ಆಗಿರುವಂತ ಹೊಸ ಹ್ಯುಂಡೈ ವೆನ್ಯೂ ಇದೆ. ಸೊ ನೋಡೋಕೆ ಈ ಕಾರ್ ಸಿಕ್ಕಾಪಟ್ಟೆ ಚೇಂಜ್ ಆಗಿದೆ. ನಾವು ಹಳೆ ಒಂದು ಕಾರಿಗೆ ಕಂಪೇರ್ ಮಾಡಿದ್ರೆ, ಹಳೆ ವೆನ್ಯೂ ಕಂಪೇರ್ ಮಾಡಿದ್ರೆ 60ಕ್ಕೂ ಜಾಸ್ತಿ ಚೇಂಜಸ್ಗಳಿದೆಲ್ಲ ಬಂದಿದ್ದಾವೆ. ಅದೆಲ್ಲಾನು ಕೂಡ ನಾನು ನಿಮಗೆ ಇವತ್ತು ಹೇಳ್ತಾ ಇದ್ದೀನಿ. ಲುಕ್ ಆಗಿರ್ಬೋದು, ಪರ್ಫಾರ್ಮೆನ್ಸ್ ಆಗಿರ್ಬೋದು, ಎಲ್ಲಾನು ಕೂಡ ತುಂಬಾ ಸಖತ್ತಾಗಿದೆ ಅಂತ ಹೇಳ್ಬೋದು. ಗೋವಾದಲ್ಲೆಲ್ಲ ಇದನ್ನ ನಾವು ತುಂಬಾ ಓಡಿಸಿ ನೋಡಿದೀವಿ. ಸೊ ಹಾಗಾದ್ರೆ ಬನ್ನಿ, ಈ ಒಂದು ಕಾರಲ್ಲಿ ಏನೇನು ಸಿಗುತ್ತೆ, ಡಿಸೈನ್ ಹೇಗಿದೆ, ಪರ್ಫಾರ್ಮೆನ್ಸ್ ಎಲ್ಲ ಹೇಗಿದೆ ಅಂತ ನೋಡೋಣ. ಬನ್ನಿ ಶುರು ಮಾಡೋಣ. ಹ್ಯುಂಡೈ ವೆನ್ಯೂ ಬಗ್ಗೆ ಮಾತಾಡುವಾಗ ನಮಗೆ ಕ್ರೆಟಾ ಕಂಪೇರ್ ಮಾಡ್ತಾರೆ ತುಂಬಾ. ಅಂದ್ರೆ ಕ್ರೆಟಾ ಯಾರು ತಗೊಳಕ್ಕಾಗಲ್ವೋ ಅವರು ಹ್ಯುಂಡೈ ವೆನ್ಯೂ ತಗೊಳ್ತಾರೆ ಅಂತ. ಬಟ್ ಈ ಒಂದು ಕಾರ್ನ ನೋಡಿದಾಗ ಕ್ರೆಟಾ ತಗೋಬೇಕು ಅಂತಾನೆ ಇಲ್ಲ, ಈ ಒಂದು ಕಾರ್ ತಗೊಂಡ್ರೆ ಸಾಕು. ಯಾಕಂದ್ರೆ ಲುಕ್ ಆಗಿರ್ಬೋದು ಅಷ್ಟೊಂದು ಪ್ರೀಮಿಯಂ ಆಗಿದೆ, ಒಳಗಡೆ ಇಂಟೀರಿಯರ್ ಆಗಿರ್ಬೋದು ತುಂಬಾ ಪ್ರೀಮಿಯಂ ಆಗಿದೆ, ಪರ್ಫಾರ್ಮೆನ್ಸ್ ಆಗಿರ್ಬೋದು ತುಂಬಾ ಚೆನ್ನಾಗಿದೆ. ಅಂಡ್ ಇದ್ರ ಲುಕ್ ಬಗ್ಗೆ ಮಾತಾಡೋಣ. ನಂಗೆ ತುಂಬಾ ಇಷ್ಟ ಆಗಿರುವಂತ ವಿಷಯ ಏನು ಅಂದ್ರೆ, ಇದ್ರಲ್ಲಿ ನಮಗೆ ಈ ಒಂದು DRL ಏನಿದೆ, ಇದು ಆಕ್ಚುಲಿ ನಾವು ಸ್ಟಾರ್ಟ್ ಮಾಡಿದಾಗ ಕನೆಕ್ಟ್ ಆಗುತ್ತೆ ಈ ಒಂದು DRL. ಸೊ ಇದು ಕನೆಕ್ಟಿಂಗ್ DRL ನಮ್ಗೆ ಇಲ್ಲಿ ಸಿಗುತ್ತೆ. ಆ DRL ನಮಗೆ ಕೆಳಗೆ ತನಕ ಬರುತ್ತೆ. ಅಂಡ್ 4 ಪಾಡಲ್ ನಮಗೆ ಹೆಡ್ ಲ್ಯಾಂಪ್ ನ ಇಟ್ಟಿದ್ದಾರೆ. ಫುಲ್ ಕಂಪ್ಲೀಟ್ ಆಗಿ LED ಯೂನಿಟ್ ಬರುತ್ತೆ ನಮ್ಗೆ ಈ ಒಂದು ಕಾರಲ್ಲಿ. ಕಂಪ್ಲೀಟ್ ಆಗಿ LED ನೇ ಬರುತ್ತೆ. ಸೊ 2 ಹೈ ಬೀಮಿಗೆ, 2 ಲೋ ಬೀಮಿಗೆ. ಅಂಡ್ ಫ್ರಂಟ್ ಅಲ್ಲಿ ತುಂಬಾ ಸ್ವೀಟ್ ಆಗಿರುವಂತ ವಿಷಯ ಏನು ಅಂದ್ರೆ, ಈ ಒಂದು ಕಾರ್ನ ಗ್ರಿಲ್ ಏನಿದೆ ಇದು ನಮಗೆ ಇವಾಗ ಡಾರ್ಕ್ ಕ್ರೋಮ್ ಅಲ್ಲಿ ಫಿನಿಶ್ ಆಗಿದೆ. ಸೊ ಯೂಶುವಲಿ ಕ್ರೋಮ್ ಅನ್ನೋದು ತುಂಬಾ ಜನರಿಗೆ ಇಷ್ಟ ಆಗಲ್ಲ, ಬಟ್ ಇದು ಡಾರ್ಕ್ ಕ್ರೋಮ್. ನಮಗೆ ಇದನ್ನ ಡಿ ಕ್ರೋಮ್ ಮಾಡಬೇಕು ಅಂತಾನೆ ಇಲ್ಲ, ಡಾರ್ಕ್ ಕ್ರೋಮ್ ಅಲ್ಲಿ ಇದೆ. ತುಂಬಾ ಎದ್ದು ಕಾಣುತ್ತೆ, ನಮಗೆ ಒಂದೊಳ್ಳೆ ಪ್ರೀಮಿಯಂ ಲುಕ್ ಕೂಡ ಕೊಡುತ್ತೆ. ಫ್ರಂಟ್ ಅಲ್ಲಿ ನಮಗೆ ಕ್ಯಾಮ್ರಾ ಬರುತ್ತೆ. ಅಂಡ್ ಈ ಗ್ರಿಲ್ ನೋಡಬಹುದು ತುಂಬಾ ಪ್ರೀಮಿಯಂ ಆಗಿದೆ. ಅಂಡ್ ನಮಗೆ ಇಲ್ಲಿ ತುಂಬಾ ಚೆನ್ನಾಗಿರುವಂತ ಒಂದು ಸೆಕೆಂಡರಿ ಗ್ರಿಲ್ ಕೂಡ ನಮಗೆ ಇಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು. ಸಿಲ್ವರ್ ಕಲರ್ ಫಿನಿಶ್ ಆಗಿದೆ. ಅಂಡ್ ನಮಗೆ ಫ್ರಂಟ್ ಅಲ್ಲಿ ಸೆನ್ಸಾರ್ಸ್ ಕೂಡ ಇಟ್ಟಿದ್ದಾರೆ. ಇದರಲ್ಲಿ ಹೇಳ್ಬೇಕಂತ ಮತ್ತೊಂದು ವಿಷಯ ಅಂದ್ರೆ, ಈ ಒಂದು ಕಾರಲ್ಲಿ ಲೆವೆಲ್ 2 ADAS ಬರುತ್ತೆ. ಎಸ್, ಈಗ ADAS ಕೂಡ ಇದ್ರಲ್ಲಿ ಬರ್ತಾ ಇದೆ. ಅಂಡ್ ಅದರ ಈ ಒಂದು ರೇಡಾರ್ನ ನಾವು ಇಲ್ಲಿ ನೋಡ್ಬೋದು. ಇದಕ್ಕೆ ಬೇಕಂತ ಕ್ಯಾಮ್ರಾನ ನಮಗೆ ಅಲ್ಲಿ ಇಟ್ಟಿದ್ದಾರೆ. ಅಂಡ್ ಬಾಡಿ ಲೈನ್ಸ್ ಅಲ್ಲಿ ನಮಗೆ ಸೇಮ್ ಹಳೆ ಒಂದು ವೆನ್ಯೂ ಇದ್ದಿದ್ದೆ ನಮಗೆ ಸೇಮ್ ಇದ್ರಲ್ಲೂ ಕೂಡ ಸಿಗುತ್ತೆ. ಅದಕ್ಕೆ ಬದಲಾಗಿ ನಮಗೆ ಇಲ್ಲಿ ಒಂದು ವೆಂಟ್ಸ್ನೆಲ್ಲ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇದರ ಒಳಗೆ ಗಾಳಿ ಹೋಗಿ ಇದರ ಏರೋಡೈನಾಮಿಕ್ ಇನ್ನೂ ಕೂಡ ಸ್ವಲ್ಪ ಜಾಸ್ತಿ ಇಂಪ್ರೂವ್ ಆಗಿದೆ. ಸೊ ಹಾಗೆ ಇನ್ನು ಸೈಡಿಗೆ ಬರೋಣ. ಸೊ ಸೈಡಿಗೆ ಬಂದಾಗ್ಲೂ ಮಾತಾಡೋದು ತುಂಬಾ ಇದೆ. ಆಕ್ಚುಲಿ ಇದರಲ್ಲಿ ನಮಗೆ ಒಂದಷ್ಟು ವೇರಿಯಂಟ್ ಎಲ್ಲ ಸಿಗ್ತವೆ. ನಮ್ಮ ಜೊತೆ ಇರೋದು 1 ಲೀಟರ್ನ ಟರ್ಬೋ DCT 7 ಸ್ಪೀಡ್ DCT ಇರೋದು. ಆ ಒಂದು ಬ್ಯಾಡ್ಜಿಂಗ್ ನಾವು ಇಲ್ಲಿ ನೋಡಬಹುದು. ಅಂಡ್ ಈ ಒಂದು ಟೈರ್ ಬಗ್ಗೆ ಮಾತಾಡಿದರೆ 16 ಇಂಚಿನ ಟೈರ್ ನಮಗೆ ಇದ್ರಲ್ಲಿ ಸಿಗ್ತಾ ಇದೆ. ಅಂಡ್ ಈ ಒಂದು ವೀಲ್ ಬಗ್ಗೆ ಮಾತಾಡಬೇಕಾದ್ರೆ 17 ಇಂಚಿನ ವೀಲ್ ನಮಗೆ N9 ಅಲ್ಲಿ ಸಿಗುತ್ತೆ. ಅಂಡ್ ನಮಗೆ ಡೈಮಂಡ್ ಕಟ್ ಅಲೋಯ್ ವೀಲ್ಸ್ ನಮಗೆ ಫ್ರಂಟ್ ಅಲ್ಲಿ ಸಿಗ್ತಾ ಇದೆ. ಸೊ ಟೋಟಲಿ ಹೇಳಬೇಕು ಅಂದ್ರೆ ಒಂದು ಒಳ್ಳೆ ಲುಕ್ ಕೊಡುತ್ತೆ ಅಂತ ಹೇಳ್ಬೋದು. ಸೈಡ್ ಅಲ್ಲಿ ನೋಡುವಾಗ ನಮಗೆ ಹೊಸ ಡಿಸೈನ್ ಒಂದು ಓರಮ್ ನಮಗೆ ಇದ್ರಲ್ಲಿ ಸಿಗ್ತಾ ಇದೆ. ಈ ಒಂದು ಫಂಕ್ಷನಲ್ ರೂಫ್ ರೇಲ್ಸ್ ನಮಗೆ ಸಿಗ್ತಾ ಇದೆ. ವಿಂಡೋ ಟ್ರಿಮ್ಸ್ ಎಲ್ಲಾನು ಕೂಡ ನಮಗೆ ಬ್ಲಾಕ್ ಅಲ್ಲಿ ಫಿನಿಶ್ ಆಗಿದೆ. ನಮಗೆ ಈ ಒಂದು A ಪಿಲ್ಲರ್ ಏನಿದೆ ಇದು ನಮಗೆ ಗ್ಲಾಸಿಯಲ್ಲಿ ಫಿನಿಶ್ ಆದ್ರೆ, ನಮಗೆ B ಮತ್ತೆ C ಪಿಲ್ಲರ್ಸ್ ಏನಿದಾವೆ ಇದು ಆಕ್ಚುಲಿ ಮ್ಯಾಟ್ ಅಲ್ಲಿ ಫಿನಿಶ್ ಆಗಿದೆ. ಅಂಡ್ ಅದೇ ರೀತಿ ನಮಗೆ ಇವಾಗ ಒಂದು ಅಪ್ಲಿಕ್ ಕೂಡ ನಮಗೆ ಇದ್ರಲ್ಲಿ ಸಿಗ್ತಾ ಇದೆ. ನೀವು ಇಲ್ಲಿ ನೋಡ್ತಿದ್ರಲ್ಲ, ಇದು ಆಕ್ಚುಲಿ ಹೊಸದಾಗಿ ವೆನ್ಯೂಗೆ ಆಡ್ ಆಗಿರೋದು. ಹಳೆ ವೆನ್ಯೂ ನಮಗೆ ಇದು ನೋಡಕ್ ಸಿಗಲ್ಲ. ಅಂಡ್ ವೆನ್ಯೂ ಅಂತ ಒಂದು ಬ್ಯಾಡ್ಜಿಂಗ್ ಕೂಡ ನಮಗೆ ಇದ್ರಲ್ಲಿ ಸಿಗುತ್ತೆ. ಇದರಲ್ಲಿ ಇನ್ನೊಂದು ಸ್ವೀಟ್ ಆಗಿರುವಂತಹ ಮತ್ತೊಂದು ವಿಷಯ ಏನು ಅಂದ್ರೆ, ಈ ಒಂದು ಡೋರ್ ಹ್ಯಾಂಡಲ್ಸ್ ಇದರಲ್ಲೂ ಕೂಡ ಅಷ್ಟೇ ನಮಗೆ ಡಾರ್ಕ್ ಕ್ರೋಮ್ ಅಲ್ಲಿ ನಮಗೆ ಅದು ಫಿನಿಶ್ ಆಗಿದೆ. ಅಂಡ್ ಬಾಡಿ ಕ್ಲಾಡಿಂಗ್ ನಮಗೆ ಹಳೆ ವೆನ್ಯೂ ಇದ್ದಂತೆ ಕಂಪ್ಲೀಟ್ ಆಗಿ ನಮಗೆ ಈ ಒಂದು ಸೆಕ್ಷನ್ ಅಲ್ಲಿ ಸಿಗ್ತಾ ಇದೆ. ಇದಿಷ್ಟು ನಮಗೆ ಸೈಡ್ ಅಲ್ಲಿ ಸಿಗುವಂತದ್ದು. ರಿಯರ್ಗೆ ಬರೋಣ. ರಿಯರ್ ಕೂಡ ನಮಗೆ ಹಳೆ ವೆನ್ಯೂ ಕಂಪೇರ್ ಮಾಡಿದ್ರೆ ಕಂಪ್ಲೀಟ್ ಆಗಿ ಚೇಂಜ್ ಆಗಿದೆ. ಅಂಡ್ ನಿಮಗೆ ಎದ್ದು ಕಾಣುವಂತ ವಿಷಯ ಏನು ಅಂದ್ರೆ, ಈ ಒಂದು ಕನೆಕ್ಟಿಂಗ್ ಟೈಲ್ ಲ್ಯಾಂಪ್ ನಾವಿಲ್ಲಿ ನೋಡಬಹುದು. ತುಂಬಾ ಸ್ವೀಟ್ ಆಗಿದೆ. ನಾವು ಇದು ಸ್ಟಾರ್ಟ್ ಮಾಡಿ ಹೋಗುವಾಗ ತುಂಬಾ ಚೆನ್ನಾಗಿ ಗ್ಲೋ ಆಗುತ್ತೆ. ಆ ಗ್ಲೋಗೆ ಈ ವೆನ್ಯೂನಲ್ಲಿ ಬ್ಯಾಡ್ಜಿಂಗ್ ಏನಿದೆ ಇದು ರಿಫ್ಲೆಕ್ಟ್ ಆಗುತ್ತೆ. ಸೊ ಅವಾಗ ನಮಗೆ ಹಿಂದ್ಗಡೆ ಬರುವಾಗ ಇದು ತುಂಬಾ ವಿಸಿಬಲ್ ಆಗಿ ಕಾಣುತ್ತೆ, ತುಂಬಾ ಚೆನ್ನಾಗಿ ಕಾಣುತ್ತೆ. ಅಂಡ್ ಇಲ್ಲಿ ನಮಗೆ 2D ಹ್ಯುಂಡೈನ ಲೋಗೋ ನಮಗೆ ಇಲ್ಲಿ ಇಟ್ಟಿದ್ದಾರೆ. ನಮಗೆ ರಿಯರ್ ಅಲ್ಲಿ ನೋಡುವಾಗ ನಮಗೆ ಡಿಫಾಗಸ್ ವಿತ್ ವೈಪರ್ಸ್ ಬರುತ್ತೆ. ಅಂಡ್ ಸ್ವಲ್ಪ ದೊಡ್ಡದಾಗಿರುವಂತಹ ಸ್ಪಾಯ್ಲರ್ಸ್ ನಮಗೆ ಇಲ್ಲಿ ಸಿಗ್ತಾ ಇದೆ. ಅದೇ ರೀತಿ ಶಾರ್ಕ್ ವಿತ್ ಆಂಟಿನಾ ಕೂಡ ನಮಗೆ ಹಿಂದ್ಗಡೆ ಸಿಗುತ್ತೆ. ಇಲ್ಲಿ ಯಾವುದೇ ರೀತಿ ಬ್ಯಾಡ್ಜಿಂಗ್ ನ ಹೆಸರು ಅವ್ರು ಕೊಟ್ಟಿಲ್ಲ. ಇದು ಟರ್ಬೋ ವೇರಿಯಂಟ್, ಹಾಗಾಗಿ ನಮಗೆ ಇದರಲ್ಲಿ ಟರ್ಬೋ ಕೊಟ್ಟಿದ್ದಾರೆ. ಟರ್ಬೋ ಇಂಜಿನ್ ನಮಗೆ ಇದ್ರಲ್ಲಿ ಬರುತ್ತೆ. ಅದೇ ರೀತಿ ನಮಗೆ ಕೆಳಗೆ ರಿಫ್ಲೆಕ್ಟರ್ ಬರುತ್ತೆ. ಅಂಡ್ ಈ ಸ್ಕಿಡ್ ಪ್ಲೇಟ್ ಬಗ್ಗೆ ಮಾತಾಡಬೇಕು. ನಮಗೆ ಇದು ಸಿಲ್ವರ್ ಕಲರ್ ಅಲ್ಲಿ ಫಿನಿಶ್ ಆಗಿದೆ. ಹಳೆ ವೆನ್ಯೂಯಲ್ಲಿ ಸ್ವಲ್ಪ ಜಾಸ್ತಿ ಇತ್ತು, ಬಟ್ ಈಗ ಇದರಲ್ಲಿ ಸ್ವಲ್ಪ ಕಮ್ಮಿ ಮಾಡಿದ್ದಾರೆ. ಸೈಜ್ ಸ್ವಲ್ಪ ಕಮ್ಮಿ ಮಾಡಿದ್ದಾರೆ. ಹಾಗಾಗಿ ಒಂದು ಸ್ವಲ್ಪ ಪ್ರೀಮಿಯಂ ಆಗಿರುವಂತಹ ಲುಕ್ ನಮಗೆ ಕೊಡುತ್ತೆ ಅಂತ ಹೇಳ್ಬೋದು. ಇನ್ನು ಬೂಟ್ ಸ್ಪೇಸ್ ಬಗ್ಗೆ ಮಾತಾಡೋಣ. ಸೊ ಜಸ್ಟ್ ಇಂದ ಕ್ಲಿಕ್ ಮಾಡಿ ಬೂಟ್ ಓಪನ್ ಮಾಡೋಣ. ಮ್ಯಾನ್ಯುವಲಿ ಓಪನ್ ಮಾಡಬೇಕಾಗಿರುವಂಥದ್ದು. ನಮಗೆ 375 ಲೀಟರ್ಸ್ ನ ಬೂಟ್ ಸ್ಪೇಸ್ ನಮಗೆ ಇದ್ರಲ್ಲಿ ಸಿಗ್ತಾ ಇದೆ. ಇಲ್ಲಿ ಹೇಳ್ಬೇಕಂತ ಒಂದು ವಿಷಯ ಏನು ಅಂದ್ರೆ, ಈ ಬೂಟ್ ಲಿಪ್ ಏನಿದೆ ಇದು ಸ್ವಲ್ಪ ಜಾಸ್ತಿ ಇದೆ. ಅಂಡ್ ಹಾಗಾಗಿ ನಾವೇನಾದ್ರೂ ಲೋಡ್ ಅನ್ಲೋಡ್ ಮಾಡುವಾಗ ಸ್ವಲ್ಪ ಎತ್ತಿ ಇಡಬೇಕಾಗತ್ತೆ. ಸೊ ಅದು ಅಂತ ದೊಡ್ಡ ವಿಷಯ ಆಗುತ್ತೆ ಅಂತ ನಂಗೆ ಅನ್ಸಲ್ಲ. ಅಂಡ್ ತುಂಬಾ ವಿಶಾಲವಾಗಿರುವಂತಹ ಬೂಟ್ ಸ್ಪೇಸ್ ಅಂತ ಹೇಳ್ಬೋದು. ನಮಗೆ 4 ಜನರ ಲಗೇಜ್ ಆರಾಮಾಗಿ ಇಟ್ಕೊಂಡು ಹೋಗ್ಬೋದು. ನಮ್ದೊಂದು ಬ್ಯಾಗ್ ಕೂಡ ಇಟ್ಟಿದ್ದೀವಿ. ಅದು ಬಿಟ್ಟು ನಮಗೆ ಹಿಂದ್ಗಡೆ ಬೇರೆ ಏನ್ ಸಿಗುತ್ತೆ ಅಂದ್ರೆ, ಬೋಸ್ನ ಸ್ಪೀಕರ್ಸ್ ನಮಗೆ ಇದ್ರಲ್ಲಿ ಸಿಗ್ತಾ ಇದೆ. 2 ಕಡೆ ಅಲ್ಲ, ಒಂದು ಕಡೆ ನಮಗೆ ಇದ್ರಲ್ಲಿ ಸಿಗ್ತಾ ಇದೆ. ಸೊ ಇದ್ರಲ್ಲಿ ನಮಗೆ ಬೋಸ್ನ ಆಡಿಯೋ ಕ್ವಾಲಿಟಿ ಬರುತ್ತೆ. ಅದು ಟಾಪ್ ವೇರಿಯಂಟ್ ಅಲ್ಲಿ ಮಾತ್ರ. ಸೊ ಇದಿಷ್ಟು ನಮಗೆ ಹಿಂದ್ಗಡೆ ಸಿಗುವಂತದ್ದು. ಗಾಡಿ ಅಂತ ನೋಡೋದಕ್ಕೆ ತುಂಬಾನೇ ಪ್ಯಾರಿ ಆಗಿದೆ ಅಂತ ಏನ್ ಹೇಳ್ತೀವಿ, ತುಂಬಾ ಸ್ವೀಟ್ ಆಗಿದೆ ಅಂತ ಏನ್ ಹೇಳ್ತಿದ್ದೀನಿ. ಸೊ ಆಕ್ಚುಲಿ ಅದಾಗಿದೆ. ಅಂಡ್ ಇನ್ನು ಒಳಗಡೆ ಹೋಗಿ ನಮಗೆ ಒಳಗಡೆ ಈ ಕಾರಲ್ಲಿ ಏನೇನು ಸಿಗುತ್ತೆ ಅಂತ ನೋಡೋಣ. ಇವಾಗ ನಾವು ಬರ್ತಾ ಇದೀವಿ ಹ್ಯುಂಡೈ ವೆನ್ಯೂನ ಸೆಕೆಂಡ್ ರೋ ಸೀಟಿಗೆ.
ಬರ್ತಾನೆ ಗೊತ್ತಾಗುತ್ತೆ ನಮ್ಗೆ ಇಲ್ಲೊಂದು ಹ್ಯಾಂಡ್ ರೆಸ್ಟ್ ಕೂಡ ಸಿಗ್ತಾ ಇದೆ. ತುಂಬಾ ಪ್ರೀಮಿಯಂ ಆಗಿರುವಂತ ಒಂದು ಇಂಟೀರಿಯರ್ ಅಂತ ಹೇಳ್ಬೋದು. ಯಾಕೆ ಹೇಳ್ತಿದೀನಿ ಅಂದ್ರೆ ಬೇಜ್ ಕಲರ್ ನ ಒಂದು ಇಂಟೀರಿಯರ್ ನಮ್ಗೆ ಇದ್ರಲ್ಲಿ ಸಿಗ್ತಾ ಇದೆ, ಕೆಳಗಡೆ ನಮಗೆ ಬ್ಲಾಕ್ ಸಿಗ್ತಾ ಇದೆ. ಸೊ ಡ್ಯುಯಲ್ ಟೋನ್ ಇಂಟೀರಿಯರ್ ಅಂತ ಹೇಳ್ಬೋದು. ಅಂಡ್ ಇದರ ಮೆಟೀರಿಯಲ್ಸ್ ಆಗಿರ್ಬೋದು, ಕುಷನಿಂಗ್ ಆಗಿರ್ಬೋದು ತುಂಬಾ ಚೆನ್ನಾಗಿದೆ. ನಾವಿಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಹೇಗಿದೆ ಅಂತ. ಅಂಡ್ ಅದಲ್ಲದೆ ನಮಗೆ ಇವಾಗ ಈ ಒಂದು ಕಾರಲ್ಲಿ ನಮಗೆ ಈ ಒಂದು ಹ್ಯಾಂಡ್ ರೆಸ್ಟ್ ಕೂಡ ಸಿಗ್ತಾ ಇದೆ. ಆಕ್ಚುಲಿ ವೈಡ್ ಆಗಿದೆ. ಈ ಒಂದು ಕಾರು ಹಳೆ ವೆನ್ಯೂ ಕಂಪೇರ್ ಮಾಡಿದ್ರೆ ವೀಲ್ ಬೇಸ್ ಅಲ್ಲಿ ಅದು ಕ್ಲೋಸ್ ಮಾಡ್ತಾ ಇದ್ದೀನಿ. ನಮಗೆ ಇಲ್ಲಿ ನೋಡ್ಬೋದು ನೀವು ಈ ಒಂದು ಶೇಡ್ಸ್ ಕೂಡ ಸಿಗುತ್ತೆ. ನಿಮ್ಮ ಪ್ರೈವಸಿಗೋ ಇಲ್ಲಾಂದ್ರೆ ಬಿಸಿಲಿನಿಂದ ರಕ್ಷಣೆ ಮಾಡ್ಕೊಳ್ಳೋಕ್ಕೋ ನಮಗೆ ಹೆಲ್ಪ್ ಆಗುತ್ತೆ. ಸೊ ಹಳೆ ವೆನ್ಯೂ ಕಂಪೇರ್ ಮಾಡಿದ್ರೆ ಒಂದು 20mm ನ ಒಂದು ವೀಲ್ ಬೇಸ್ ಇದ್ರಲ್ಲಿ ಜಾಸ್ತಿ ಆಗಿದೆ. ಸೊ ಯೂಶುವಲ್ ನಮಗೆ ಕ್ಯಾಬಿನ್ ಸ್ಪೇಸ್ ಕೂಡ ಸ್ವಲ್ಪ ಜಾಸ್ತಿ ಆಗಿರುತ್ತೆ. ಅಂಡ್ ಇವಾಗ ನಮಗೆ ಲೆಗ್ ರೂಮ್ ನೋಡ್ಬೋದು. ಇದು ಆಕ್ಚುಲಿ 6.6 ಅಡಿ ಇರುವಂತಹ ಒಂದು ವ್ಯಕ್ತಿಯ ಒಂದು ಇದಕ್ಕೆ ನಾವು ಸೆಟ್ ಮಾಡಿದೀವಿ, ನಮ್ಮ ಒಬ್ರು ಕಲೀಗ್. ಅಂಡ್ ನಮಗೆ ಅಷ್ಟಿದ್ರೂ ಕೂಡ ತುಂಬಾ ನೀಟಾಗಿರುವಂಥ ಒಂದು ಸ್ಪೇಸ್ ಸಿಗ್ತಾ ಇದೆ. ಶೋಲ್ಡರ್ ಸ್ಪೇಸ್ ಆಗಿರ್ಬೋದು, ಹೆಡ್ ರೂಮ್ ಎಲ್ಲ ಕೂಡ ನಮಗೆ ಚೆನ್ನಾಗಿ ಸಿಗ್ತಾ ಇದೆ. ಅಂಡ್ ಹಿಂದೆ ನಮಗೆ ಏನೇನು ಅಮ್ಯುನಿಟಿ ಸಿಗುತ್ತೆ ಅಂತ ನೋಡೋದಾದ್ರೆ ಒಂದು ಲೈಟ್ ನಮಗೆ ಇದರಲ್ಲಿ ಸಿಗುತ್ತೆ. ಅಂಡ್ ಅದು ಬಿಟ್ಟು ನಮಗೆ ಇಲ್ಲಿ AC ವೆಂಟ್ಸ್ ಕೊಟ್ಟಿದ್ದಾರೆ. ಆಕ್ಚುಲಿ ಇವಾಗ ಇದನ್ನ ವರ್ಟಿಕಲಿ ಅವರು ಇಟ್ಟಿದ್ದಾರೆ ಅಂತ ಹೇಳ್ಬೋದು. ಅದು ಬಿಟ್ಟು ನಮಗೆ ಇಲ್ಲಿ ಹಿಂದ್ಗಡೆ ಕೂಡ ನಮಗೆ 2 ಟೈಪ್ ಸಿ ಒಂದು ಚಾರ್ಜಿಂಗ್ ಪೋರ್ಟ್ ನ ಕೊಟ್ಟಿದ್ದಾರೆ. ಸೊ ಹಿಂದ್ಗಡೆ ಹೋಗೋರು ಕೂಡ ಚಾರ್ಜ್ ಮಾಡ್ಕೊಂಡು ಹೋಗ್ಬೋದು. ಅದು ಬಿಟ್ಟು ನಮಗೆ ಎಲ್ಲ ಹಾರ್ಡ್ ಪ್ಲಾಸ್ಟಿಕ್ ನ ಯೂಸ್ ಮಾಡೋದು ಕೂಡ ಇಲ್ಲಿ ನಮಗೆ ಸಾಫ್ಟ್ ಆಗಿರುವಂತಹ ಪ್ಲಾಸ್ಟಿಕ್ ನಮಗೆ ಇದರಲ್ಲಿ ಸಿಗ್ತಾ ಇದೆ. ಅಂಡ್ ಹಿಂದ್ಗಡೆನೂ ಕೂಡ ಬೋಸ್ ನ ಒಂದು ಸ್ಪೀಕರ್ ಸಿಗ್ತಾ ಇದೆ, ಬಾಟ್ಲ್ ಹೋಲ್ಡರ್ಸ್ ಆಗಿರ್ಬೋದು ಎಲ್ಲಾನು ಕೂಡ ನಮಗೆ ಹಿಂದ್ಗಡೆ ಸಿಗುತ್ತೆ. ಅಂಡ್ 3 ಸೀಟ್ ಬೆಲ್ಟ್ ಕೂಡ ನಮಗೆ ಸಿಗುತ್ತೆ. ಸೊ ಟೋಟಲ್ ಹೇಳ್ಬೇಕು ಅಂದ್ರೆ ಹಿಂದ್ಗಡೆ ಹೋಗೋರಿಗೂ ಒಂದು ಆರಾಮಾಗಿ 3 ಜನ ಆರಾಮಾಗಿ ಕೂರ್ಬೋದು. ಇಬ್ರು ಹೋಗೋದಾದ್ರಂತೂ ಲಕ್ಸುರಿ ಫೀಲ್ ಮಾಡ್ಕೊಂಡು ಹೋಗ್ಬೋದು. ಅದು ಇದರ ಮತ್ತೊಂದು ವಿಷಯ ಅಂತ ಹೇಳ್ಬೋದು. ಇನ್ನು ನಾವು ಮುಂದ್ಗಡೆ ಹೋಗೋಣ. ಮುಂದ್ಗಡೆ ಆಕ್ಚುಲಿ ಸಿಕ್ಕಾಪಟ್ಟೆ ವಿಷಯಗಳೆಲ್ಲ ಸಿಕ್ಕಿದೆ, ಅದೇನು ಅಂತ ಕೂಡ ನಿಮಗೆ ಹೇಳ್ತೀನಿ. ಸೊ ಇವಾಗ ನಾವು ಬರ್ತಾ ಇದೀವಿ ಹ್ಯುಂಡೈ ವೆನ್ಯೂನ ಡ್ರೈವರ್ ಸೀಟಿಗೆ. ಆಕ್ಚುಲಿ ಒಂದು 7.8 lakhs ಗೆ ಇಷ್ಟೆಲ್ಲ ಚೆನ್ನಾಗಿರುವಂತ ಒಂದು ಇಂಟೀರಿಯರ್ ಸಿಗುತ್ತೆ ಅಂದ್ರೆ ನೀವು ಆಕ್ಚುಲಿ ಈ ಒಂದು ಕಾರ್ನ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು. ತಗೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲ, ನಿಮ್ಗೆ ಇಷ್ಟ ಆದ್ರೆ ತಗೊಳ್ಳಿ. ಬಟ್ ಈ ಒಂದು ಕಾರ್ನ ಎಕ್ಸ್ಪೀರಿಯನ್ಸ್ ಮಾಡಿ, ಹೋಗಿ ಟೆಸ್ಟ್ ಡ್ರೈವ್ ಮಾಡಿದ್ರ ಒಂದು ಫೀಲ್ ಎಲ್ಲ ಹೇಗಿದೆ ಅಂತ ನೀವು ಖುದ್ದಾಗಿ ಹೋಗಿ ಅದನ್ನ ಫೀಲ್ ಮಾಡಬೇಕು. ಸೊ ಫಸ್ಟ್ಗೆ ನಮಗೆ ಇದರಲ್ಲಿ ಮುಖ್ಯವಾಗಿ ಹೇಳ್ಬೇಕಂತ ವಿಷಯ ಏನು ಅಂದ್ರೆ ಈ ಒಂದು 12.3 ಇಂಚಿನ ಡ್ಯೂಯಲ್ ಕರ್ವ್ಡ್ ಆಗಿರುವಂತಹ ಒಂದು ಡಿಸ್ಪ್ಲೇ. ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಇದೆ, ನಮಗೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಇದೆ, ಎರಡು ಕೂಡ ಡಿಜಿಟಲ್ ಆಗಿದೆ. ನಮಗೆ 3 ಥೀಮ್ ನಮಗೆ ಇದರಲ್ಲಿ ಸಿಗುತ್ತೆ. ಅಂಡ್ ಮೊಬೈಲ್ ಏನಿದೆ, ಮೊಬೈಲ್ ರೀತಿಯಾದಂಥ ಒಂದು ಇಂಟರ್ಫೇಸ್ ನಮಗೆ ಇದರಲ್ಲಿ ಸಿಗುತ್ತೆ. ಅದಕ್ಕೆ ಮೇನ್ ಆಗಿರುವಂಥ ಕಾರಣ ಎನ್ವಿಡಿಯಾ ಅನ್ನೋಂಥ ಒಂದು ಪ್ರೊಸೆಸರ್ ನಮಗೆ ಇದರಲ್ಲಿ ಹಾಕಿದ್ದಾರೆ. ಸೊ ನಾವು ಲ್ಯಾಪ್ಟಾಪ್ ಅಲ್ಲೆಲ್ಲ ಗ್ರಾಫಿಕ್ಸ್ ಕಾರ್ಡ್ ಎಲ್ಲ ನೋಡಿದೀವಿ ಎನ್ವಿಡಿಯಾದು. ಅಂಡ್ ಆಕ್ಚುಲಿ ಹಾಗಾಗಿ ಇಲ್ಲಿ ಕೂಡ ತುಂಬಾ ಚೆನ್ನಾಗಿ ಅದು ಪರ್ಫಾರ್ಮ್ ಮಾಡೋದು ಅಂತ ಹೇಳ್ಬೋದು. ನಮಗೆ ಫೆದರ್ ಟಚ್ ಆಗಿರುವಂಥ ಒಂದು ವಿಷಯಗಳೆಲ್ಲ ನಮಗೆ ಇದರಲ್ಲಿ ಸಿಗುತ್ತೆ, ತುಂಬಾ ನೀಟ್ ಆಗಿದೆ. ಅಂಡ್ ಡ್ಯಾಶ್ ಬೋರ್ಡ್ ಬಗ್ಗೆ ಮಾತಾಡ್ಬೇಕಾದ್ರೆ ನಮಗೆ ಹಾರ್ಡ್ ಪ್ಲಾಸ್ಟಿಕ್ ಯೂಸ್ ಮಾಡಿದ್ದಾರೆ, ಬಟ್ ಪ್ರೀಮಿಯಂ ಆಗಿರುವಂಥ ಲುಕ್ ಕೊಡುತ್ತೆ. ಅಂಡ್ ಈ ಒಂದು ವೆನ್ಯೂ ಅನ್ನೋಂಥ ಒಂದು ಬ್ಯಾಡ್ಜ್ ನೀವು ಇಲ್ಲಿ ನೋಡಬಹುದು. ಇದು ಆಕ್ಚುಲಿ ಎಚ್ ತರ ಇದೆ, ಇಲ್ಲಿಂದ ಇಲ್ಲಿ ತನಕ ಬಂದು ಎಚ್ ರೀತಿಯಾದಂತಹ ಒಂದು ವಿಷಯ ನಮಗೆ ಸಿಗುತ್ತೆ. ಅಂಡ್ ಹೇಳಬೇಕಂತ ಮತ್ತೊಂದು ವಿಷಯ ಏನಂದ್ರೆ ಈ ಒಂದು AC ವೆಂಟ್ಸ್ ಅಂತ ಹೇಳ್ಬೋದು. ನಮಗೆ ವರ್ಟಿಕಲಿ ಸ್ಟ್ಯಾನ್ಸ್ ಆಗಿದೆ, ಅವಾಗ ನಮಗೆ ಹಾರಿಜಾಂಟಲಿ ಇತ್ತು, ಇವಾಗ ವರ್ಟಿಕಲಿ ಕೊಟ್ಟಿದ್ದಾರೆ. ಸೊ ಏಸ್ಥೆಟಿಕ್ ಆಗಿ ಸ್ವಲ್ಪ ಚೇಂಜ್ ಮಾಡಿದ್ದಾರೆ. ಇಲ್ಲಿ ನೋಡ್ತಿದಾರಲ್ಲ ಈ ರೀತಿ ಮೊದಲಿಗಿತ್ತು, ಅಂಡ್ ಇವಾಗ ಅದನ್ನ ಚೇಂಜ್ ಮಾಡಿದ್ದಾರೆ. ಈ ಒಂದು ಭಾಗ ನಂಗೆ ತುಂಬಾ ಇಷ್ಟ ಆಯ್ತು. ಇಲ್ಲೊಂದು ಸ್ಕ್ರೀನ್ ಕೂಡ ಸಿಗುತ್ತೆ. ಹಳೆ ಕಾರಲ್ಲಿ ಟೇಪ್ ರೆಕಾರ್ಡರ್ ಎಲ್ಲ ಏನಿದೆ ಅಂತ ಹೇಳ್ತೀವಲ್ಲ, ಸ್ವಲ್ಪ ಆ ಫೀಲ್ ಕೊಟ್ಟರು ಕೂಡ ನಮಗೆ ತುಂಬಾ ಫಿಸಿಕಲ್ ಬಟನ್ಸ್ ಎಲ್ಲ ಇದೆ. ಸೊ ಡ್ರೈವ್ ಮಾಡ್ಕೊಂಡು ಹೋಗುವಾಗ ನಾವು ಟಚ್ ಮಾಡಬೇಕು ಅಂತಿಲ್ಲ, ಫಿಸಿಕಲ್ ಬಟನ್ ನಾವೆಲ್ಲಾನು ಕೂಡ ಆಪರೇಟ್ ಮಾಡ್ಬೋದು. ಬೇಕಾಗಿರುವಂಥ ಎಲ್ಲ ವಿಷಯ ಸಿಗುತ್ತೆ ನಮಗೆ. ನಮಗೆ ಕ್ಲೈಮೇಟ್ ಕಂಟ್ರೋಲ್ಸ್ ಆಗಿರ್ಬೋದು, ಮೀಡಿಯಾ ಕಂಟ್ರೋಲ್ಸ್ ಆಗಿರ್ಬೋದು, ಎಲ್ಲಾನು ಕೂಡ ನಮಗೆ ಫಿಸಿಕಲ್ ಬಟನ್ ಅಲ್ಲೇ ಸಿಗುತ್ತೆ. ಅಂಡ್ ಈ ಒಂದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಅದು ಬಿಟ್ಟು ವೈರ್ಲೆಸ್ ಚಾರ್ಜಿಂಗ್ ನಮಗೆ ಇಲ್ಲಿ ಬರುತ್ತೆ. ಒಂದಷ್ಟು ಸ್ಟೋರೇಜ್ ಸ್ಪೇಸ್ ನಮಗೆ ಇದರಲ್ಲಿ ಕೊಟ್ಟಿದ್ದಾರೆ, ನೀವು ಇಲ್ಲಿ ನೋಡ್ಬೋದು. ಅಲ್ಲಲ್ಲಿ ಸ್ಟೋರೇಜ್ ಸ್ಪೇಸ್ ನೆಲ್ಲ ಆಡ್ ಮಾಡಿದ್ದಾರೆ. ಇದು ಆಕ್ಚುಲಿ ಆಟೋಮೆಟಿಕ್, ನಿಮಗೆ 7 ಸ್ಪೀಡ್ DCT ಆಟೋ ಅಂತ ಹೇಳ್ಬೋದು. ಅಂಡ್ ನಿಮ್ಗೆ ತೋರಿಸ್ಬೇಕಾದ ವಿಷಯ ಈ ಒಂದು ಕೀ ಫಾಬ್ ತುಂಬಾ ಬ್ಯೂಟಿಫುಲ್ ಆಗಿ ಡಿಸೈನ್ ಮಾಡಿದ್ದಾರೆ. ಹೆಚ್ ಅನ್ನೋಂಥ ಒಂದು ಲೋಗೋ, ಹ್ಯುಂಡೈನ ಲೋಗೋ ನಮಗೆ ಇದ್ರಲ್ಲಿ ಆಡ್ ಮಾಡಿದ್ದಾರೆ. ಅದ್ ಬಿಟ್ಟು ನಮಗೆ ಲಾಕ್ ಅನ್ಲಾಕ್ ಹೋಲ್ಡ್ ಒಂದು ಬಟನ್ ನಮಗಿದೆ. ಹೊರಗಡೆ ಇದ್ದಾಗಲೂ ನೀವು ಒಂದು ಕಾರ್ನ ಆನ್ ಮಾಡಿ ಆಮೇಲೆ ಇದ್ರಲ್ಲಿ ಬರ್ಬೋದು. ಯಾಕಂದ್ರೆ ತುಂಬಾ ಬಿಸಿಲಲ್ಲಿ ನಿಂತಾಗ ಗಾಡಿ ಫುಲ್ ಹೀಟ್ ಆಗಿರುತ್ತೆ. ಸೊ ಇದನ್ನ ಆನ್ ಮಾಡಿದಾಗ ಗಾಡಿ ಆನ್ ಆಗುತ್ತೆ, ಅಂಡ್ ಅವಾಗ AC ಕೂಡ ಆನ್ ಆಗುತ್ತೆ, ಕಾರ್ ಕೂಲ್ ಆಗಿರುತ್ತೆ ನೀವು ಬರುವಾಗ. ಅಂಡ್ ಅದ್ ಬಿಟ್ಟು ನಮಗೆ ಇಲ್ಲಿ ಕಪ್ ಹೋಲ್ಡರ್ಸ್ ಕೊಟ್ಟಿದ್ದಾರೆ, ಟೈಪ್ ಸಿ ಚಾರ್ಜಿಂಗ್ ಪೋರ್ಟ್ ನಮಗೆ ಇದ್ರಲ್ಲಿ ಕೊಟ್ಟಿದ್ದಾರೆ. ಅಂಡ್ ನಾನು ಅವಾಗಲೇ ಹೇಳಿದ್ವಿ, ಇದು ನಮಗೆ 7 ಸ್ಪೀಡ್ DCT ಗೇರ್ ಬಾಕ್ಸ್ ನಮಗೆ ಇದ್ರಲ್ಲಿ ಸಿಗುತ್ತೆ. ಅಂಡ್ ವೆನ್ಯೂ ಅನ್ನೋಂಥ ಒಂದು ಬ್ಯಾಡ್ಜಿಂಗ್ ನಮಗೆ ಇಲ್ಲಿ ಸಿಗುತ್ತೆ. ಇಲ್ಲಿ ನೋಡ್ಬೋದು ಸೀಟ್ ಆಕ್ಚುಲಿ ತುಂಬಾ ಕುಶನ್ ಆಗಿದೆ. ವೆಂಟಿಲೇಟೆಡ್ ಸೀಟ್ಸ್ ನಮಗೆ ಇವಾಗ ಇದರಲ್ಲಿ ಸಿಗ್ತಾ ಇದೆ. ಸೊ ವೆಂಟಿಲೇಟೆಡ್ ಸೀಟ್ಸ್ ನಮಗೆ ಈ ಒಂದು ಕಾರಲ್ಲಿ ಸಿಗುತ್ತೆ ಅಂದ್ರೆ ನೀವು ನಂಬಲೇಬೇಕು. ಇದರ ಬಟನ್ ನಮಗೆ ಇಲ್ಲಿದೆ, 3 ಇಂಟೆನ್ಸಿಟಿ ಲೆವೆಲ್ ನಮಗೆ ಇದರಲ್ಲಿ ಸಿಗುತ್ತೆ. ನಿಮಗೆ ಬೇಕಾಗಿತ್ತು ಅಡ್ಜಸ್ಟ್ ಮಾಡ್ಕೊಬಹುದು. ಸೊ ಇನ್ನು ಮೇನ್ ಆಗಿ ಈ ಒಂದು ಸ್ಟೇರಿಂಗ್ ವೀಲ್ ಕಡೆ ಬರೋಣ. ಸೊ ತುಂಬಾ ಚಂಕಿ ಆಗಿರುವಂತ ಒಂದು ಸ್ಟೇರಿಂಗ್ ವೀಲ್ ಅಂತ ಹೇಳ್ಬೋದು. ತುಂಬಾ ಪ್ರೀಮಿಯಂ ಆಗಿರುವಂತ ಒಂದು ಫೀಲ್ ಕೊಡ್ತಾ ಇದೆ. ಅಂಡ್ ಈ ಒಂದು 4 ಡಾಟ್ ಇದೆಯಲ್ಲ, ಇದು ಆಕ್ಚುಲಿ ಹೆಚ್. ಸೊ ಹೆಚ್ ಅಂದ್ರೆ ನಂಬ್ತೀರಾ, ಮಾರಿಸ್ ಕೋಡ್ ಅಲ್ಲಿ 4 ಡಾಟ್ ಏನಿದೆ ಇದನ್ನ ಹೆಚ್ ಅನ್ನೋ ಒಂದು ಸಿಂಬಲೈಸ್ ಮಾಡುತ್ತೆ, ಹೆಚ್ ಅಂತ ಸೂಚಿಸುತ್ತೆ. ಸೊ ನಮಗೆ 3 ಸ್ಪೋಕ್ ಸ್ಟೀರಿಂಗ್ ವೀಲ್ ಸಿಗುತ್ತೆ, ಫ್ಲಾಟ್ ಬಾಟಮ್ ಅಂತ ಹೇಳ್ಬೋದು. ಅಂಡ್ ನಮಗೆ ಇಲ್ಲೂ ಕೂಡ ಒಂದು ಸ್ವಲ್ಪ ಬ್ಲಾಕ್ ಕಲರ್ ನ ಫಿನಿಶಿಂಗ್ ಎಲ್ಲ ಕೊಟ್ಟಿದ್ದಾರೆ. ಸೊ ಲೆಫ್ಟ್ ಅಲ್ಲಿ ನಮಗೆ ಅಡ್ಯಾಸಿಗೆ ಸಂಬಂಧಪಟ್ಟಂಗೆ ಎಲ್ಲ ಫೀಚರ್ಸ್ ಕೊಟ್ಟರೆ, ನಮಗೆ ರೈಟ್ ಅಲ್ಲಿ ಮೀಡಿಯಾನ ಕಂಟ್ರೋಲ್ ಮಾಡೋದಕ್ಕೆ ಬೇಕಾದಂತ ಎಲ್ಲ ಒಂದು ಸೂಚಸ್ ನಮಗೆ ಇದರಲ್ಲಿ ಕೊಟ್ಟಿದ್ದಾರೆ. ಡ್ರೈವಿಂಗ್ ಅಂಡ್ ಟ್ರಾಕ್ಷನ್ ಮೋಡ್ ಬಗ್ಗೆ ನಾನು ಆಕ್ಚುಲಿ ಮಾತಾಡಲೇಬೇಕು. ನೀವು ಡ್ರೈವಿಂಗ್ ಅಲ್ಲಿ ನಮಗೆ 3 ಡ್ರೈವಿಂಗ್ ಮೋಡ್ ನಮಗೆ ಸಿಗುತ್ತೆ, ಎಕೋ, ನಾರ್ಮಲ್ ಅಂಡ್ ಸ್ಪಾಟ್ ಅಂತ. ಅಂಡ್ ಇನ್ನೊಂದು ಟ್ರಾಕ್ಷನ್ ಮೋಡ್ ಅಲ್ಲಿ ನಮಗೆ 3 ಸ್ನೋ, ಮಡ್ ಅಂಡ್ ಸ್ಯಾಂಡ್ ಅಂತ 3 ಫೀಚರ್ ನಮಗೆ ಇದರಲ್ಲಿ ಸಿಗ್ತಾ ಇದೆ. ಅದು ಬಿಟ್ಟು ನಮಗೆ ಇಲ್ಲಿ ಸನ್ ರೂಫ್ ಆಗಿರ್ಬೋದು, ಇದನ್ನ ಮ್ಯಾನ್ಯುವಲಿ ಅಡ್ಜಸ್ಟ್ ಮಾಡುವಂತ ಶೇಡ್. ಸೊ
ಸನ್ ರೂಫ್ ನಮಗೆ ಇದ್ರಲ್ಲಿ ಸಿಗ್ತಾ ಇದೆ. ಇಲ್ಲೊಂದಷ್ಟು ಲೈಟ್ಸ್ ಆಗಿರ್ಬೋದು. ಇಲ್ಲಿ ನಮಗೆ ಹ್ಯಾಲೋಜನ್ ಸಿಗ್ತಾ ಇದೆ, LED ಸಿಗ್ತಾ ಇಲ್ಲ ಆಕ್ಚುಲಿ, ಯಾಕಂತ ಗೊತ್ತಿಲ್ಲ, ಬಟ್ ಇರ್ಲಿ, ಅದೇನಂತ ಒಂದು ಮ್ಯಾಟರ್ ಆಗಲ್ಲ. ಇದಿಷ್ಟು ನಮಗೆ ಈ ಒಂದು ಕಾರಲ್ಲಿ ಮೇನ್ ಆಗಿ ಸಿಗುವಂತ ವಿಷಯ. ಅಂಡ್ ಇವಾಗ ಇದನ್ನ ಓಡಿಸಿ ನಿಮಗೆ ಈ ಒಂದು ಕಾರ್ ಹೇಗಿದೆ ಅಂತ ಹೇಳ್ತೀನಿ, ಬನ್ನಿ. ಇವಾಗ ನಾವಿದ್ದೀವಿ ಈ ಹ್ಯುಂಡೈನ ಈ ಒಂದು ವೆನ್ಯೂ ಅಲ್ಲಿ. ಆ್ಯಂಡ್ ಗೋವಾದಲ್ಲಿ ಆ್ಯಕ್ಚುಲಿ ನಾವು ಇದನ್ನ ಓಡಿಸ್ತಾ ಇರೋದು. ಸೊ ತುಂಬ ಸಣ್ಣ ರೋಡ್ ಇದೆ, ಹಾಗಾಗಿ ಇದರ ಒಂದು ಸ್ಪೀಡ್ ಟೆಸ್ಟ್ ಆಗಿರ್ಬೋದು, 0 to 100 ಆಗಿರ್ಬೋದು, ಏನು ಕೂಡ ನಮಗೆ ಟ್ರೈ ಮಾಡೋಕ್ಕಾಗಿಲ್ಲ. ಯಾಕೆಂದರೆ ಹೈವೇ ಸಿಕ್ಕಿದ್ರೆ ಮಾಡ್ಬೋಯಿತ್ತು, ಬಟ್ ನಾವಿಲ್ಲಿ ವ್ಯಾಗಟರ್ಲಿ ಒಂದು ಸ್ವಲ್ಪ ಸಣ್ಣದಾಗಿರುವಂಥ ಒಂದು ಜಾಗದಲ್ಲಿ ಇದ್ದೀವಿ. ಸೊ ಮೊದಲಿಗೆ ಈ ಒಂದು ಕಾರ್ ಬಗ್ಗೆ ಮಾತಾಡೋಣ. ಆ್ಯಕ್ಚುಲಿ ನಾನು ಇವಾಗ ಪರ್ಟಿಕ್ಯುಲರ್ಲಿ ಓಡಿಸಿರೋ ಈ ಒಂದು ಕಾರ್ ಏನಿದೆ, ಇದು ನಮಗೆ 1 ಲೀಟರ್ನ ಇಂಜಿನ್ ನಮಗೆ ಸಿಗ್ತಾ ಇದೆ, ಟರ್ಬೋ ಇಂಜಿನ್ ಸಿಗ್ತಾ ಇದೆ. ಆ್ಯಂಡ್ ಇದರ ಒಂದು ಟ್ರಾನ್ಸ್ಮಿಷನ್ ಬಗ್ಗೆ ಮಾತಾಡ್ಬೇಕಾದ್ರೆ 7 ಸ್ಪೀಡ್ DCT ನಾನು ಓಡಿಸ್ತಾ ಇರೋವಂಥದ್ದು. ಈ ಒಂದು ಕಾರಲ್ಲಿ ನಮಗೆ 3 ಇಂಜಿನ್ ಆಪ್ಷನ್ ಬರುತ್ತೆ. ಒಂದು 1 ಲೀಟರ್ನ ಟರ್ಬೋ ಬರುತ್ತೆ, 1.2 ಲೀಟರ್ನ ನ್ಯಾಚುರಲಿ ಆಸ್ಪಿರೇಟೆಡ್ ಕಾಪಾ ಇಂಜಿನ್ ಬರುತ್ತೆ, ಆ್ಯಂಡ್ ಇನ್ನೊಂದು ನಮಗೆ 1.5 ಲೀಟರ್ನ ಡೀಸೆಲ್ ಇಂಜಿನ್ ಕೂಡ ಬರುತ್ತೆ. ಸೊ ಈಗಲೂ ಕೂಡ ಹ್ಯುಂಡೈ ಅವರು ವೆನ್ಯೂ ಅಲ್ಲಿ ಡೀಸೆಲ್ನ ಆಪ್ಷನ್ನ ಕೊಡ್ತಾ ಇದ್ದಾರೆ. ಸೊ ನಿಮಗೆ ಸ್ವಲ್ಪ ಜಾಸ್ತಿ ಮೈಲೇಜ್ ಬೇಕು ಅಂತಿದ್ರೆ ಖಂಡಿತ ಈ ಒಂದು ಕಾರ್ನ ಚೂಸ್ ಮಾಡ್ಬೋದು. ಸೊ ಇದ್ರಲ್ಲಿ ನಮಗೆ ಟ್ರಾನ್ಸ್ಮಿಷನ್ ಆಪ್ಷನ್ಸ್ ಬಗ್ಗೆ ಮಾತಾಡ್ಬೇಕಾದ್ರೆ ನಮಗೆ 6 ಸ್ಪೀಡ್ ಮ್ಯಾನುವಲ್ ಇದೆ, 6 ಸ್ಪೀಡ್ ಟಾರ್ಕ್ ಕನ್ವರ್ಟರ್ ಇದೆ ನಮಗೆ ಇದರಲ್ಲಿ, ಆ್ಯಂಡ್ ಅದೇ ರೀತಿ ನಮಗೆ DCT ಇದೆ. ಸೊ ಆಕ್ಚುಲಿ ತುಂಬಾ ಚೆನ್ನಾಗಿರುವಂತಹ ಒಂದು ಫೀಲ್ ನಮಗೆ ಇದು ಕೊಡುತ್ತೆ ಅಂತ ಹೇಳ್ಬೋದು. DCT ಅಂತ ನಮ್ಗೆ ಎಲ್ಲೂ ಕೂಡ ಲ್ಯಾಗೇ ಫೀಲ್ ಆಗಲ್ಲ, ಟಾರ್ಕ್ ಕನ್ವರ್ಟರ್ ಕೂಡ ಅಷ್ಟೇ. ಇದಿಷ್ಟು ನಮಗೆ ಇದ್ರಲ್ಲಿ ಸಿಗುವಂಥದ್ದು. ಮೈಲೇಜ್ ಬಗ್ಗೆ ಹೇಳ್ತಾ ಇದ್ದೆ ನಾನು ನಿಮಗೆ. ಮೈಲೇಜ್ ಬಗ್ಗೆ ಮಾತಾಡ್ಬೇಕಾದ್ರೆ ಈ ಒಂದು ಕಾರ್ ನಮಗೆ ಆಕ್ಚುಲಿ 20 ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ ಅಂತ ಹೇಳ್ತಾರೆ. ಅದು ಆಕ್ಚುಲಿ 6 ಸ್ಪೀಡ್ನ ಆಟೋಮೆಟಿಕ್ ಅಲ್ಲೂ ಕೂಡ. ಸೊ ಇನ್ನು ಸಸ್ಪೆನ್ಷನ್ ಬಗ್ಗೆ ಮಾತಾಡೋಣ, ಓಡಿಸೋಕೆ ಹೇಗಿದೆ ಅಂತ. ಆಕ್ಚುಲಿ ಇದು ನಮಗೆ ಸಸ್ಪೆನ್ಷನ್ ಸ್ವಲ್ಪ ಸ್ಟಿಫರ್ ಸೈಡ್ ಅಲ್ಲಿ ಇದೆ ಅಂತ ಹೇಳ್ತೀನಿ. ಯಾಕೆಂದ್ರೆ ಇದು ಹೊಸ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಆಗಿದೆ, ಹಾಗಾಗಿ ಮೊದಲಿಗಿಂತ ಸ್ವಲ್ಪ ರಿಜಿಡ್ ಆಗಿದೆ. ಅಂಡ್ ಹೊರಗಡೆಯಿಂದ ನಮಗೆ ಸಣ್ಣ ಇದ್ರಲ್ಲೆಲ್ಲ ನಮಗೆ ಏನಂತ ಇದಾಗಲ್ಲ. ಹೈ ಸ್ಪೀಡ್ ಅಲ್ಲಿ ನಮಗೆ ಆಕ್ಚುಲಿ ಜಾಸ್ತಿ ಆ ಒಂದು ಫೀಲ್ ಬರಲ್ಲ, ಬಾಡಿ ರೋಲ್ಸ್ ಎಲ್ಲ ಅಷ್ಟೊಂದು ಗೊತ್ತಾಗಲ್ಲ. ಬಟ್ ಬಾಡಿ ರೋಲ್ಸ್ ಕೂಡ ಇದೆ ನಮಗೆ ಇದರಲ್ಲಿ, ಇಲ್ಲ ಅಂತ ಹೇಳ್ತಿಲ್ಲ. ಯಾಕೆಂದ್ರೆ ಕಳೆದ ವೆನ್ಯೂ ಕಂಪೇರ್ ಮಾಡಿದ್ರೆ ಸ್ವಲ್ಪ ಟಾಲರ್ ಆಗಿದೆ, ಸ್ವಲ್ಪ ವೈಡರ್ ಆಗಿದೆ, ಸ್ವಲ್ಪ ಉದ್ದ ಕೂಡ ಸ್ವಲ್ಪ ಜಾಸ್ತಿ ಆಗಿದೆ. ಹಾಗಾಗಿ ನಮಗೆ ನ್ಯಾಚುರಲ್ ಆಗಿ ಒಂದು ಸ್ವಲ್ಪ ಬಾಡಿ ರೋಲ್ಸ್ ಕೂಡ ಇರುತ್ತೆ. ಬಟ್ ಅದೇನು ಅಂತಹ ಒಂದು ಇಶ್ಯೂ ನಿಮಗೆ ಅನ್ಸಲ್ಲ. ಸಸ್ಪೆನ್ಷನ್ ನಾನು ಆವಾಗಲೇ ಹೇಳಿದಾಗೆ ತುಂಬ ರಿಜಿಡ್ ಆಗಿದೆ. ಸಣ್ಣ ಪಾಟ್ ಹೋಲ್ಸ್ ಎಲ್ಲ ನಮಗೆ ಸ್ಲೋ ಸ್ಪೀಡಲ್ಲೆಲ್ಲ ಗೊತ್ತಾಗಿದೆ, ಬಟ್ ಹೈ ಸ್ಪೀಡಲ್ಲ ಹೋದಾಗ ನಮಗೆ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಟೈರ್ ಕೂಡ ಅಷ್ಟೇ, ನಮಗೆ ಇದರಲ್ಲಿ 16 ಇಂಚಿನ ಟೈರ್ ನಮಗೆ ಇದರಲ್ಲಿ ಸಿಗ್ತಾ ಇದೆ, ಎನ್ಲೈನಲ್ಲಿ 17 ಇಂಚಿನ ಟೈರ್ ಸಿಗ್ತಾ ಇದೆ. ಸೊ ಸ್ಟೆಬಿಲಿಟಿನೂ ಕೂಡ ನಮಗೆ ಈ ಒಂದು ಕಾರಿಂದ ತುಂಬ ಚೆನ್ನಾಗಿರುತ್ತೆ. ಆ ಒಂದು ಕಾಂಟ್ಯಾಕ್ಟ್ ಪ್ಯಾಚ್ ಏನಿದೆ ಅದು ಸ್ವಲ್ಪ ಜಾಸ್ತಿ ಇರೋದ್ರಿಂದ ನಮಗೆ ಆ ಒಂದು ಎಲ್ಲೂ ಕೂಡ ವಾಬ್ಲಿಂಗ್ ಆಗಲಿ ಆ ಥರದೊಂದು ಫೀಲ್ ಬರಲ್ಲ. ಸೇಫ್ಟಿ ಬಗ್ಗೆ ಮಾತಾಡೋಣ. ಸೇಫ್ಟಿ ಬಗ್ಗೆ ಮಾತಾಡುವಾಗ ನಮಗೆ ಈ ಒಂದು ಕಾರ್ ಏನಿದೆ, ಈ ಒಂದು ಕಾರಲ್ಲಿ ನಮಗೆ 6 ಏರ್ ಬ್ಯಾಗ್ಸ್ ಸ್ಟ್ಯಾಂಡರ್ಡ್ ಆಗಿ ಸಿಗುತ್ತೆ. ನಮಗೆ ಎಲ್ಲ ವೇರಿಯಂಟ್ ಅಲ್ಲಿ ಕೂಡ 6 ಏರ್ ಬ್ಯಾಗ್ ಸಿಗುತ್ತೆ. ಅಂಡ್ ಪ್ರೈಸ್ ಬಗ್ಗೆ ಮಾತಾಡ್ಬೇಕಾದ್ರೆ ನಮಗೆ 9.89 lakhs ಇಂದ ಅಥವಾ 9.9 lakhs ಇಂದ 15.5 lakhs ತನಕ ಇದರ ಒಂದು ಪ್ರೈಸ್ ನಮಗೆ ಬರುತ್ತೆ. ಆನ್ಲೈನ್ ಪ್ರೈಸ್ ಇನ್ನೂ ಕೂಡ ಬಂದಿಲ್ಲ. ಅಂಡ್ ಸೇಫ್ಟಿಯಲ್ಲಿ ನಮಗೆ ಅಡಾಸ್ ಲೆವೆಲ್ 2 ಕೂಡ ನಮಗೆ ಇದ್ರಲ್ಲಿ ಬರ್ತಾ ಇದೆ. ಸೊ ಫಸ್ಟ್ ಟೈಮ್ ನಮಗೆ ವೆನ್ಯೂ ಅಲ್ಲಿ ಲೆವೆಲ್ 2 ಅಡಾಸ್ ಸಿಗ್ತಾ ಇದೆ. ಸೊ ಹಾಗಾಗಿ ಇದ್ರಲ್ಲಿ ನಮಗೆ SP ಆಗಿರ್ಬೋದು, ಲೈನ್ ಕೀಪ್ ಅಸಿಸ್ಟ್ ಆಗಿರ್ಬೋದು, ಎಲ್ಲಾನು ಕೂಡ ನಮಗೆ ಒಂದು ಅಡಾಸ್ ಸಿಗಬೇಕಂತ ಎಲ್ಲ ಫೀಚರ್ಸ್ ಕೂಡ ಸಿಗುತ್ತೆ. 20+ ಫೀಚರ್ಸ್ ನಮಗೆ ಇದ್ರಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು. ಅದೇ ರೀತಿ ಹಳೆ ಒಂದು ವೆನ್ಯೂ ಕಂಪೇರ್ ಮಾಡಿದ್ರೆ 60ಕ್ಕೂ ಜಾಸ್ತಿ ಫೀಚರ್ಸ್ ನಾವು ಇದ್ರಲ್ಲಿ ಸಿಗ್ತಾ ಇದೆ. ಸ್ಟೀರಿಂಗ್ ವೀಲ್ ಬಗ್ಗೆ ಮಾತಾಡ್ಬೇಕಾದ್ರೆ ನಮಗೆ ಇದರಲ್ಲಿ ಟೆಲಿಸ್ಕೋಪಿಕ್ ಅಡ್ಜಸ್ಟ್ಮೆಂಟ್ ಬರಲ್ಲ, ನಮಗೆ ಬರೀ ಟಿಲ್ಟ್ ಅಪ್ ಅಂಡ್ ಡೌನ್ ಮಾತ್ರ ಸಿಗ್ತಾ ಇದೆ. ಸೊ ಟೆಲಿಸ್ಕೋಪಿಕ್ ಇದು ಕೂಡ ಚೆನ್ನಾಗಿರ್ತಿತ್ತು. ಸ್ಟೀರಿಂಗ್ ರೆಸ್ಪಾನ್ಸ್ ನಮಗೆ ತುಂಬಾ ಚೆನ್ನಾಗಿದೆ, ಫೀಲ್ ತುಂಬಾ ಚೆನ್ನಾಗಿದೆ. ಸ್ವಲ್ಪ ಪ್ರೀಮಿಯಂ ಲೆದರ್ ಅಲ್ಲಿ ನಮಗೆ ಇದರಲ್ಲಿ ಹಾಕಿದ್ದಾರೆ ಅಂತ ಅನ್ಸುತ್ತೆ. ಸೊ ಹಾಗಾಗಿ ನಮಗೆ ಆ ಒಂದು ಒಳ್ಳೆ ಫೀಲ್ ನಮಗೆ ಕೊಡುತ್ತೆ. ಸಿಟಿಯಲ್ಲಾದ್ರೂ ಓಡಿಸಿ, ಸ್ಲೋ ಸ್ಪೀಡ್ ಅಲ್ಲಾದ್ರೂ ಓಡಿಸಿ, ಹೈ ಸ್ಪೀಡ್ ಅಲ್ಲಾದ್ರೂ ಓಡಿಸಿ, ಎಲ್ಲದಕ್ಕೂ ತಕ್ಕನಾಗಿ ಇದು ಅಡಾಪ್ಟ್ ಮಾಡ್ಕೊಳ್ಳುತ್ತೆ. ಅದು ಇದರ ಮತ್ತೊಂದು ಮೇನ್ ಆಗಿರುವಂತ ವಿಷಯ. ಕಂಫರ್ಟ್ ಬಗ್ಗೆ ಮಾತಾಡ್ಬೇಕಾದ್ರೆ ಕಾರ್ ಓಡಿಸೋಕೆ ತುಂಬಾನೇ ಕಂಫರ್ಟಬಲ್ ಆಗಿದೆ. ಸೀಟ್ನ ಕುಷನಿಂಗ್ ಆಗಿರ್ಬೋದು ಆ್ಯಂಡ್ ಕಂಫರ್ಟಿಗೆ ನಮಗೆ ಸಿಗುವಂಥ ಮತ್ತೊಂದು ವಿಷಯ ಏನು ಅಂದರೆ ಇದರ ಒಂದು ಕಂಫರ್ಟಿಗೆ ಸಿಗುವಂಥ ಮತ್ತೊಂದು ವಿಷಯ ಏನಂದರೆ ಇದರ ಒಂದು ವೆಂಟಿಲೇಟೆಡ್ ಸೀಟ್ಸ್ ನಮಗೆ ಆ ಒಂದು ಕಂಫರ್ಟ್ ಇನ್ನೂ ಸ್ವಲ್ಪ ಜಾಸ್ತಿ ಮಾಡುತ್ತೆ. ಸೊ ಆಕ್ಸಲರೇಷನ್ ಬಗ್ಗೆ ಮಾತಾಡ್ಬೇಕಾದ್ರೆ ಪವರ್ ಇದೆ ನಮಗೆ ಈ ಒಂದು ಕಾರಲ್ಲಿ. ಆಕ್ಚುಲಿ ಪವರ್ ಇದೆ, 120 bhp ಪವರ್ ನಮಗೆ ಇದ್ರಲ್ಲಿ ಸಿಗುತ್ತೆ, 170 Nm ಟಾರ್ಕ್ ಕೂಡ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಆಕ್ಸಲರೇಷನ್ ಬಗ್ಗೆ ಮಾತಾಡ್ಬೇಕಾದ್ರೆ ಕ್ವಿಕ್ ಆಗಿದೆ ನೋಡಿ. ಆ ಒಂದು ರೆವಿಂಗ್ ಎಲ್ಲ ಸೇರಿಸಿ ಒಂದು ಸ್ವಲ್ಪ ಒಳ್ಳೆ ನಾಯ್ಸ್ ಕೂಡ ನಮಗೆ ತುಂಬ ಚೆನ್ನಾಗಿ ಕೇಳುತ್ತೆ. ಆ ಒಂದು ರೆವೆಲ್ಲ ತುಂಬ ಚೆನ್ನಾಗಿ ಕೇಳುತ್ತೆ. ಸೊ ಅಜೈಲ್ ಆಗಿದೆ ಅಂತ ಹೇಳ್ಬೋದು ಕಾರ್ ಓಡಿಸೋದಕ್ಕೆ ಈ ಒಂದು ಸ್ಪೀಡಲ್ಲೂ ಕೂಡ. ಬಟ್ ಜಾಸ್ತಿ ಸ್ಪೀಡೆಲ್ಲ ಇಲ್ಲಿ ಟ್ರೈ ಮಾಡೋಕ್ಕೆ ಹೋಗಲ್ಲ. ಇದಿಷ್ಟು ನಮಗೆ ಓಡಿಸುವಾಗ ಸಿಗುವಂಥ ಕಂಫರ್ಟು. ನಮಗೆ ನಾನು ಅವಾಗ ಹೇಳ್ದಂಗೆ ಸ್ಟೇರಿಂಗ್ ರೆಸ್ಪಾನ್ಸ್ ಆಗಿರ್ಬೋದು, ಆಕ್ಸಲೇಷನ್ ಆಗಿರ್ಬೋದು, ಕಂಫರ್ಟ್ ಆಗಿರ್ಬೋದು. ಹಿಂದ್ಗಡೆ ಅಂತೂ ಪ್ರಯಾಣ ಮಾಡೋರು ಇಬ್ಬರು ಆದರೆ ತುಂಬ ಒಳ್ಳೆ ಲಕ್ಸುರಿ ಫೀಲ್ ಸಿಗುತ್ತೆ. 3 ಜನ ಅದನ್ನು ಕೂಡ ಆರಾಮ್ಸೆ ನೀವು ಇದರಲ್ಲಿ ಟ್ರಾವೆಲ್ ಮಾಡ್ಬೋದು. ಸೊ ಇದಿಷ್ಟು ಈ ಒಂದು ಕಾರ್ ಬಗ್ಗೆ. ಆ್ಯಂಡ್ ಪ್ರೈಸ್ ನಾನು ಮತ್ತೊಂದು ಸಲ ಹೇಳ್ಬಿಡ್ತೀನಿ. ಈ ಒಂದು ಕಾರ್ ನಮಗೆ 7.9 lakhs ಇಂದ ಆಲ್ಮೋಸ್ಟ್ ಒಂದು 15.5 lakhs ತನಕ ಇದರ ಒಂದು ಟಾಪ್ ವೇರಿಯಂಟ್ ಬರುತ್ತೆ. ಸೊ ಆನ್ ರೋಡ್ ಬಂದಾಗ ಎಷ್ಟಾಗುತ್ತೆ ಅಂತ ನಿಮ್ಗೆ ಗೊತ್ತೇ ಇದೆ, ಟ್ಯಾಕ್ಸ್ ಎಲ್ಲ ಸೇರಿ. ಆ್ಯಂಡ್ ನೀವೇನಾದರೂ ಒಂದು ಕಾಂಪ್ಯಾಕ್ಟ್ ಸೆಗ್ಮೆಂಟ್ ಅಲ್ಲಿ ಒಂದು ಒಳ್ಳೆ SUV ನೋಡ್ತಾ ಇದ್ರೆ ನಿಮಗೆ ಖಂಡಿತ ಇದನ್ನ ಟ್ರೈ ಮಾಡ್ಬೋದು. ಇದನ್ನ ಬ್ರೆಜಾಗೆಲ್ಲ ಕಂಪೇರ್ ಮಾಡಿ ತುಂಬಾ ಜನ ಹೇಳ್ತಾರೆ, ಅದು ಮುಂದೆ ಹೋಗ್ತಾ ಹೋಗ್ತಾ ನಾನು ನಿಮಗೆ ಹೇಳ್ತೀನಿ. ಸೊ ಇದಿಷ್ಟು ಒಂದು ಕಾರ್ ಬಗ್ಗೆ. ನಿಮಗೆ ಇದ್ರ ಬಗ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಮತ್ತೊಂದು ವಿಡಿಯೋ ಮತ್ತೆ ಸಿಗೋಣ. ಇಟ್ಸ್ ಮೈ ವಿಶ್ ಮಂದಾಸ್ ಸೈನಿಂಗ್ ಆಫ್.